सिद्धिप्रदायकाय गुरु ब्रह्मा गुरु विष्णु गुरुदेव महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ಕಾರ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ನಾನು ವೃಷಭ ರಾಶಿಯ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿಸಿಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಅನ್ನೋದು ಮಾಡಿ. ಮೊದಲಿಗೆ ಗ್ರಹ ಸಂಚಾರದ ಬಗ್ಗೆ ನೋಡೋ ಹಾಗಿದ್ರೆ, ನಿಮ್ಮ ರಾಶ್ಯಾಧಿಪತಿಯಾದ ಶುಕ್ರನು ಬಹಳ ಬಲವಾಗಿದ್ದಾನೆ. ಇದರಿಂದ ಸಂತೋಷ ಹೆಚ್ಚಾಗುತ್ತದೆ. 11 ಮನೆಯಲ್ಲಿ ಗುರು ಇರೋದ್ರಿಂದ ಹೋದ ಕಡೆಯಲ್ಲೆಲ್ಲ ಲಾಭ ಅನ್ನೋದು ಸಿಗುತ್ತದೆ. 12ನೇ ಮನೆಯಲ್ಲಿ ಸೂರ್ಯ ಇರೋದ್ರಿಂದ ಅನಗತ್ಯ ಓಡಾಟ ಸುಸ್ತು ಅನ್ನೋದು ಕೂಡ ಆಗುತ್ತದೆ. ಇನ್ನು ವೃತ್ತಿ ಹಾಗೂ ಉದ್ಯೋಗದ ಬಗ್ಗೆ ನೋಡೋ ಹಾಗಿದ್ರೆ, ಆಫೀಸಿನಲ್ಲಿ ಇದ್ದಂತಹ ಹಳೆಯ ಕಿರಿಕಿರಿಗಳು ಇವಾಗ ಸುಧಾರಣೆಗೆ ಕಂಡು ಬರುತ್ತದೆ. ನೆಮ್ಮದಿಯಾಗಿ ಕೆಲಸವನ್ನ ಮಾಡಬಹುದು. ನಿಮ್ಮ ಜೊತೆ ಕೆಲಸ ಮಾಡುವಂತಹ ವ್ಯಕ್ತಿಗಳು ನಿಮ್ಮ ಬೆನ್ನೆಲುಬಾಗಿ ನಿಲ್ತಾರೆ. ನೀವು ಸಾಫ್ಟ್ವೇರ್ ಉದ್ಯಮದಲ್ಲಿ ಇದ್ದರೆ ಒಳ್ಳೆ ಉತ್ತಮವಾದ ಒಂದು ಕೆಲಸ ನಿಮಗೆ ದೊರೆಯುತ್ತದೆ. ಕೆಲಸದ ವಿಷಯದಲ್ಲಿ ಯಾರನ್ನಾದರೂ ನಂಬಲಿಕ್ಕೆ ಹೋಗಬೇಡಿ. ನಿಮ್ಮ ಒಂದು ಬುದ್ಧಿ ಚಾತುರ್ಯವನ್ನು ನಂಬಿ ನಿಮ್ಮ ಕೆಲಸವನ್ನು ತೊಡಗಿಸಿಕೊಳ್ಳಿ. ಇನ್ನು ವ್ಯವಹಾರದ ಬಗ್ಗೆ ನೋಡೋ ಹಾಗಿದ್ರೆ, ಹಳೆ ನಷ್ಟಗಳು ಸರಿದೂಗಿಸುವಂತಹ ಕಾಲ ಇವಾಗ ಬಂದಿದೆ ಅಂತ ಹೇಳ್ಬೋದು. ನಿಮ್ಮ ಒಂದು ಕಷ್ಟಗಳ ಸಂಖ್ಯೆ ಕಮ್ಮಿ ಆಗುತ್ತದೆ. ಮ್ಯೂಚುವಲ್ ಫಂಡ್ಸು ಅಥವಾ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಸ್ ಏನಾದರೂ ಇದ್ದರೆ ಅದರಿಂದ ಒಳ್ಳೆ ಉತ್ತಮ ಆದಾಯ ಸಿಗುವಂತಹ ವಿಚಾರವಿದೆ. ನಿಮ್ಮ ಬಿಸ್ನೆಸ್ಸನ್ನು ಸೋಷಲ್ ಮೀಡಿಯಾದ ಜೊತೆ ಪ್ರಮೋಟ್ ಮಾಡೋದ್ರಿಂದ ಒಳ್ಳೆಯ ಉತ್ತಮವಾದ ಒಂದು ಆದಾಯ ತರುವಂತಹ ವಿಚಾರವಿದೆ. ಇನ್ನು ಆರ್ಥಿಕ ಪರಿಸ್ಥಿತಿಯನ್ನು ನೋಡೋ ಹಾಗಿದ್ರೆ, ಈ ತಿಂಗಳು ಹಣದ ಕೊರತೆ ಅನ್ನೋದು ಕೂಡ ಆಗೋದಿಲ್ಲ ಹಾಗೂ ಉತ್ತಮ ಬೆಳವಣಿಗೆ ನಿಮ್ಮಲ್ಲಿ ಸಿಗುತ್ತದೆ. ಐಷಾರಾಮಿ ಜೀವನಕ್ಕೆ ಹಣವನ್ನು ವ್ಯಯ ಮಾಡೋದನ್ನು ಈ ತಿಂಗಳು ಮಾಡ್ತೀರಾ, ಆದರೆ ಅದನ್ನು ಜಾಸ್ತಿ ಹೋಗ್ಲಿಕ್ಕೆ ಹೋಗಬೇಡಿ. ಇನ್ನು ಪ್ರೀತಿ ಹಾಗೂ ಕುಟುಂಬದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಪ್ರೇಮಿಗಳಿಂದ ಪ್ರವಾಸ ಹೋಗೋದ್ರಿಂದ ನಿಮ್ಮ ಬಾಂಧವ್ಯ ಹೆಚ್ಚಾಗುತ್ತದೆ. ಮನೆಯಲ್ಲಿ ಹೊಸ ವ್ಯಕ್ತಿಗಳ ಆಗಮನದಿಂದಾಗಿ ಹೊಸ ವಿಷಯಗಳಿಗೆ ದಾರಿಯಾಗುತ್ತದೆ. ನೀವು ಆದಷ್ಟು ಮನೆಯವರ ಮಾತನ್ನು ಕೇಳೋದು ಉತ್ತಮ. ನಿಮ್ಮ ಹಠವನ್ನು ಹಿಡಿದರೆ ದಾರಿ ತಪ್ಪುವಂಥ ವಿಚಾರವಿದೆ. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಮಾನಸಿಕವಾಗಿ ತುಂಬ ಖುಷಿಯಾಗಿರ್ತೀರ. ಹಾಗೆ ಹಳೆಯ ರೋಗಗಳಿಂದ ಗುಣಮುಖರಾಗುವಂಥ ಸಾಧ್ಯತೆ ಈ ತಿಂಗಳು ಕಂಡು ಬರ್ತಾ ಇದೆ. ಫೋನ್ ಬಳಕೆಯನ್ನು ಕಮ್ಮಿ ಮಾಡಿ ಹಾಗೂ ಇಲ್ಲ ಕಣ್ಣಿನ ಸಮಸ್ಯೆ ಕಾಣುತ್ತದೆ. ಈ ರಾಶಿಯವರ ಪರಿಹಾರದ ಮಾರ್ಗವನ್ನು ನೋಡೋ ಹಾಗಿದ್ರೆ, ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ತುಪ್ಪದ ದೀಪವನ್ನು ಅಂಟಿಸಿ ಓಂ ಶುಂ ಶುಕ್ರಾಯ ನಮಃ ಅಂತ ಹೇಳಿ 21 ಬಾರಿ ಪಠಣೆಯನ್ನು ಮಾಡಿ. ಒಟ್ಟಾರೆ ಇದಾಗಿತ್ತು ವೃಷಭ ರಾಶಿಯ ಮಾಸ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಅನ್ನೋದು ಮಾಡಿ. ಹಾಗೂ ನಿಮಗೆ ಏನಾದರೂ ಸಮಸ್ಯೆ ಇದ್ದಲ್ಲಿ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಧನ್ಯವಾದಗಳು.